ಹಲೋ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ ಅಂತಕ್ಕಂತಹ ನೆರುಡಾ ಅವರು ಬರೆದಿರ್ತಕ್ಕಂತಹ ತುಂಬ ಸಿಂಪಲ್ ಪೋಯಮ್ ಏನಿದೆನೋ ಇದರ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಸಮರಿಯನ್ನು ಅಂದರೆ ಪಾಯಿಂಟ್ ವೈಸ್ ನಾವು ಸಿಂಪಲ್ ಪಾಯಿಂಟ್ಸ್ ವೈಸ್ ಇಲ್ಲಿ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಿಮ್ಮ ಎಕ್ಸಾಮ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಫಸ್ಟ್ ಪಾಯಿಂಟ್ ನೋಡಿ, ದ ಪೋಯಮ್ ಸ್ಟಾರ್ಟ್ಸ್ ವಿತ್ ಎ ಚೈಲ್ಡ್ಸ್ ಫುಟ್ ಸ್ಮಾಲ್ ಆ್ಯಂಡ್ ಸಾಫ್ಟ್ ಲರ್ನಿಂಗ್ ಟು ವಾಕ್. ಈ ಒಂದು ಪೋಯಮ್ ಆರಂಭದಲ್ಲೇ ಒಂದು ಚೈಲ್ಡ್ಸ್ ಫುಟ್ ಅಂದರೆ ಚಿಕ್ಕ ಮಗುವಿನ ಪಾದದ ಬಗ್ಗೆ ಪೋಯಿಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸ್ಮಾಲ್ ಅಂದರೆ ತುಂಬ ಚಿಕ್ಕದಾಗಿರ್ತಕ್ಕಂತಹ ಮತ್ತು ಸಾಫ್ಟ್ ತುಂಬಾ ಕೋಮಲವಾಗಿರ್ತಕ್ಕಂತಹ, ಲರ್ನಿಂಗ್ ಟು ವಾಕ್ ಅಂದರೆ ನಡಿಲಿಕ್ಕೆ ಇನ್ನೂ ಕಲಿತಕ್ಕಂತಹ ಒಂದು ಪಾದಗಳೇನಿರ್ತವೋ ಅವುಗಳ ಬಗ್ಗೆ ನಮ್ಮ ಪೋಯಿಟ್ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್ ನೋಡಿ, ದ ಫೂಟ್ ಎಕ್ಸ್ಪ್ಲೋರ್ಸ್ ದ ವರ್ಲ್ಡ್. ಆ ಒಂದು ಫೂಟ್ ಪಾದ ಏನಿದೆನೋ ಅದರ ಕೆಲಸ ಏನಪ್ಪ ಅಂದರೆ ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು. ಜಗತ್ತಲ್ಲಿ ಏನಿದೆ ಅಂದರೆ ಹೊರ ಜಗತ್ತಿನಲ್ಲಿ ಏನಿದೆನೋ ಅಲ್ಲೆಲ್ಲ ಅದು ವ್ಯಕ್ತಿಯನ್ನು ಕರೆದುಕೊಂಡು ಹೋಗುತ್ತೆ. ಟಚಿಂಗ್ ಸ್ಟೋನ್ಸ್, ಈ ರೀತಿ ನಡೆದುಕೊಂಡು ಹೋಗಬೇಕಾದ್ರೆ ಆ ಒಂದು ಭೂಮಿಯ ಮೇಲೆ ಬಿದ್ದಂತಹ ಕಲ್ಲುಗಳನ್ನು ತುಳಿತಾ ಹೋಗಬೇಕಾಗುತ್ತೆ. ಗ್ರಾಸ್ ಅಂದರೆ ಹುಲ್ಲನ್ನು ತುಳಿತಾ ಹೋಗಬೇಕಾಗುತ್ತೆ. ಮತ್ತು ರಫ್ ಸರ್ಫೇಸಸ್, ಆ ಭೂಮಿಯ ಮೇಲೆ ಇರತಕ್ಕಂತಹ ಒಂದು ತೊಂದರೆಗಳು, ಕಠಿಣತೆಗಳೇನಿರ್ತವೋ ಅವೆಲ್ಲವನ್ನು ರಫ್ ಆಗಿರ್ತಕ್ಕಂತಹ ಸರ್ಫೇಸ್ ಮೇಲೆ ನೋಡಿ ನಡೆದುಕೊಂಡು ನೆಲದ ಮೇಲೆ ಹೋಗ್ತಾ ಇರಬೇಕಾದ್ರೆ ಆ ಒಂದು ನೆಲ ಏನಿರುತ್ತೋ ರಫ್ ಆಗಿರುತ್ತೆ. ಅಂತಹ ಸರ್ಫೇಸ್ ಮೇಲೆ ನಡೆದುಕೊಂಡು ಹೋಗ್ತಕ್ಕಂತಹ ಒಂದು ಪಾದಗಳ ಬಗ್ಗೆ ನಮ್ಮ ಪೋಯಿಟ್ಲಿ ಹೇಳ್ತಾ ಹೋಗ್ತಾರೆ. ಇಟ್ ಫೇಸಸ್ ಚಾಲೆಂಜಸ್. ಆ ಒಂದು ಪಾದಗಳು ಮುಂದೆ ಸಾಗ್ತಾ ಇರಬೇಕಾದ್ರೆ ಅನೇಕ ಚಾಲೆಂಜಸ್ಸನ್ನು ಫೇಸ್ ಮಾಡಬೇಕಾಗುತ್ತೆ. ಲೈಕ್ ಶಾರ್ಪ್ ಆಬ್ಜೆಕ್ಟ್ಸ್. ಅನೇಕ ಚೂಪಾಗಿರ್ತಕ್ಕಂತಹ ಆಬ್ಜೆಕ್ಟ್ಗಳು ಅಂದರೆ ವಸ್ತುಗಳು ಕೆಳಗಡೆ ನೆಲದ ಮೇಲೆ ಬಿದ್ದಿರ್ತಾವಲ್ವ, ಆ ಮಗು ಅಥವಾ ವ್ಯಕ್ತಿ ನಡೆದುಕೊಂಡು ಹೋಗಬೇಕು ಅಂದರೆ ಅವುಗಳು ಪಾದಕ್ಕೆ ಚುಚ್ತಾ ಇರ್ತವೆ. ಆ್ಯಂಡ್ ಹಾರ್ಡ್ ಗ್ರೌಂಡ್, ಆ ಗ್ರೌಂಡ್ ಕೂಡ ಏನು ಸುಕೋಮಲವಾಗಿ ಇರೋದಿಲ್ಲ. ಅಂತಹ ಚಾಲೆಂಜನ್ನು ಫೇಸ್ ಮಾಡ್ತಾ ಪಾದಗಳು ಮುಂದೆ ಹೋಗಬೇಕಾಗುತ್ತೆ. ದ ಫೂಟ್ ಗ್ರೋಸ್ ಸ್ಟ್ರಾಂಗರ್ ಆ್ಯಂಡ್ ಟಫರ್ ಓವರ್ ಟೈಮ್. ನೋಡಿ, ಮೊದಲಿಗೆ ಆ ಮಗು ಏನು ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ನೆಲ ರಫ್ ಆಗಿರ್ಬೋದು, ಬಟ್ ಅದು ಸತತವಾಗಿ ನಿರಂತರವಾಗಿ ನಡಿಲೇಬೇಕಾಗುತ್ತೆ. ಈ ರೀತಿ ನಡೀತಾ ನಡೀತಾ ಆ ಪಾದಗಳು ಸ್ಟ್ರಾಂಗ್ ಆಗ್ತಾ ಹೋಗ್ತವೆ ಮತ್ತು ಟಫ್ ಆಗ್ತಾ ಹೋಗ್ತವೆ ಸಮಯ ಕಳೆದಂತೆ ಅಂತೇಳಿ ಪೋಯಿಟಲ್ಲಿ ಹೇಳ್ತಾ ಇದ್ದಾರೆ. ಇಟ್ ಸಿಂಬಲೈಸಸ್ ದ ಜರ್ನಿ ಆಫ್ ಲೈಫ್. ಈ ಒಂದು ವಾಕಿಂಗ್ ಏನಿದೆನೋ ಆ ಪಾದಗಳು ನಡೆದುಕೊಂಡು ಏನು ಹೋಗ್ತವೋ ಇದು ಕೇವಲ ಆ ವ್ಯಕ್ತಿಯ ನಡಿಗೆ ಅಲ್ಲ, ಇದೊಂದು ಜೀವನದ ಪ್ರಯಾಣ ಅಂಥೇಳಿ ನಮ್ಮ ಪೋಯಿಟ್ಲಿ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದಾರೆ. ಮೂವಿಂಗ್ ಫಾರ್ವರ್ಡ್ ಡಿಸ್ಪೈಟ್ ಡಿಫಿಕಲ್ಟೀಸ್. ಯಾವ ರೀತಿ ಆ ಒಂದು ಪಾದಗಳು ನಡೆದುಕೊಂಡು ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಚೂಪಾಗಿರ್ತಕ್ಕಂತಹ ಕಲ್ಲುಗಳನ್ನು ಮತ್ತು ರಫ್ ಆಗಿರ್ತಕ್ಕಂತಹ ನೆಲವನ್ನು ತುಳಿದು ಮುಂದೆ ಸಾಗ್ತಾ ಹೋಗುತ್ತೋ ಅದೇ ರೀತಿ ನಮ್ಮ ಲೈಫಲ್ಲೂ ಕೂಡ ಅಷ್ಟೇ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಆ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ನಾವು ಮುಂದೆ ಸಾಗಲೇಬೇಕು ಅಂತಕ್ಕಂಥದ್ದನ್ನು ಪೋಯೆಟ್ ಒಂದು ಸಿಂಬಾಲಿಕ್ ಆಗಿ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಆ್ಯಸ್ ಇಟ್ ಗ್ರೋಸ್ ದ ಫೂಟ್ ಬಿಕಮ್ಸ್ ಕ್ಯಾಲಸ್ಡ್ ಆ್ಯಂಡ್ ಓನ್. ನೋಡಿ, ಕ್ಯಾಲಸ್ ಅಂದರೆ ನಾವು ಇಲ್ಲಿ ರಫ್ ಅಂತೇಳಿ ಅರ್ಥ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಕ್ರೂರತೆ ಅಂತಕ್ಕಂತಹ ಮೀನಿಂಗ್ ಬರುತ್ತೆ, ಬಟ್ ಇಲ್ಲಿ ನಾವು ರಫ್ ಆಗಿರ್ತಕ್ಕಂಥದ್ದು ಅಂತೇಳಿ ಅರ್ಥ ಮಾಡ್ಕೊಳ್ಳೋಣ, ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಆ ಒಂದು ಪಾದಗಳು ನಡೀತಾ ನಡೀತಾ ತುಂಬಾ ರಫ್ ಆಗ್ತಾ ಹೋಗ್ತವೆ. ಓವರ್ನ್ ಅಂದರೆ ಅನೇಕ ಗಾಯಗಳಾಗಿರ್ತವೆ, ಏನೇನೋ ಚುಚ್ಚಿರ್ತಾವಲ್ವ ಅದರ ಒಂದು ಗುರುತುಗಳು ಉಳಿದುಕೊಂಡಿರ್ತವೆ. ಮೊದಲಿಗೆ ಏನು ಮಗುವಾಗಿದ್ದಾಗ ಸುಕೋಮಲವಾಗಿರುವ ಪಾದಗಳಿದ್ವೋ ಆ ರೀತಿ ಉಳಿಯೋದಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಅಂತಕ್ಕಂಥದ್ದನ್ನು ಪೋಯೆಟ್ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡಿ, ಇಟ್ ರೆಪ್ರೆಸೆಂಟ್ಸ್ ಹಾರ್ಡ್ ವರ್ಕ್ ಆ್ಯಂಡ್ ದ ಸ್ಟ್ರಗಲ್ಸ್ ಆಫ್ ಎವ್ರಿ ಡೇ ಲೈಫ್. ಪ್ರತಿ ವ್ಯಕ್ತಿಯು ಕೂಡ ತನ್ನ ಜೀವನದಲ್ಲಿ ಶ್ರಮವನ್ನು ಪಡಲೇಬೇಕಾಗುತ್ತೆ. ಅನೇಕ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೇಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅನೇಕ ಸ್ಟ್ರಗಲ್ಸ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ, ಅನೇಕ ತೊಂದರೆಗಳನ್ನು ನಾವೆಲ್ಲರೂ ಕೂಡ ಎದುರಿಸ್ತೇವೆ. ಆ ತೊಂದರೆಗಳನ್ನು ಎದುರಿಸಿ ನಾವು ಮುಂದೆ ಸಾಕಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಪೋಯೆಟ್ ಅವರು ಹೇಳ್ತಾ ಇದ್ದಾರೆ. ದ ಫೂಟ್ ಎಂಡ್ಯೂರ್ಸ್ ಪೇನ್. ಎಂಡ್ಯೂರ್ಸ್ ಅಂದರೆ ತಾಳ್ಕೊಳ್ಳೋದು ಅಂತೇಳಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನೋಡಿ, ಆ ನಡೀತಕ್ಕಂತಹ ಕಲ್ಲು ಮೊದಲಿಗೆ ಹೇಳಿದಾಗೆ ರಫ್ ಆಗಿರ್ತಕ್ಕಂತಹ ನೆಲ ಇದ್ದರೂ ಚೂಪಾಗಿರ್ತಕ್ಕಂತಹ ಕಲ್ಲುಗಳಿದ್ರು ಅವೆಲ್ಲ ನೋವುಗಳು ಏನು ಕೊಡ್ತವೋ ಅದನ್ನು ತಾಳಿಕೊಳ್ಳೇಬೇಕು. ಅದೇ ರೀತಿ ನಮ್ಮ ಲೈಫಲ್ಲಿ ಅನೇಕ ನೋವುಗಳೇನು ಬರ್ತವೋ ಅದನ್ನು ನಾವು ಸಹಿಸ್ಕೊಂಡು ಮುಂದೆ ಸಾಗಲೇಬೇಕು ಅಂತಕ್ಕಂತಹ ಒಂದು ಮೆಸೇಜನ್ನು ಕೂಡ ಈ ಒಂದು ಪೋಯಮ್ ಕೊಡ್ತಾ ಇದೆ.
ಆ್ಯಂಡ್ ಕ್ಯಾರೀಸ್ ದ ವೆಯ್ಟ್ ಆಫ್ ದ ಬಾಡಿ. ನಮ್ಮ ಒಂದು ದೇಹದ ತೂಕವನ್ನು ಹೊತ್ತುಕೊಂಡು ಆ ಪಾದಗಳು ಮುಂದೆ ಹೋಗ್ತವೆ. ಸೊ ನಮ್ಮ ಕಷ್ಟಗಳು ಅಂದರೆ ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ನಮ್ಮ ಲೈಫನ್ನು ಭಾರ ಅಂತ ಮಾಡಿಬಿಡ್ತವೆ. ಬಟ್ ನಾವು ಸೋತು ಕೂತ್ಕೊಳ್ಳೋ ಹಾಗಿಲ್ಲ. ಆ ಭಾರವನ್ನು, ಆ ಸಂಕಷ್ಟಗಳನ್ನು ಎದುರಿಸಿ ಮುಂದೆ ನಾವು ಸಾಗಲೇಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಪಾಯಿಂಟ್ ಹೇಳ್ತಾ ಇದ್ದಾರೆ. ಇಟ್ ಶೋಸ್ ರೆಸಿಲಿಯನ್ಸ್, ನೆವರ್ ಗಿವಿಂಗ್ ಅಪ್ ಡಿಸ್ಪೈಟ್ ದ ಹಾರ್ಡ್ಶಿಪ್ಸ್. ಎಸ್, ನಮ್ಮ ಜೀವನದಲ್ಲಿ ಏನೇ ತೊಂದರೆ ಬಂದರೂ ಕೂಡ ನೆವರ್ ಗಿವಿಂಗ್ ಅಪ್. ತುಂಬ ಒಳ್ಳೆ ಸೆಂಟೆನ್ಸ್ ವಿದ್ಯಾರ್ಥಿಗಳೇ. ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಕೊಡಬಾರ್ದು, ನಾವು ಸೋಲನ್ನು ಒಪ್ಪಿಕೊಳ್ಳಬಾರದು. ಯಾವುದೇ ಹಾರ್ಡ್ಶಿಪ್ಸ್ ಅಂದರೆ ಕಠಿಣತೆಗಳು ಬಂದರೂ ಕೂಡ ರೆಸಿಲಿಯನ್ಸ್ ಅದೆಲ್ಲವನ್ನು ಕೂಡ ತಾಳ್ಕೊಳ್ತಕ್ಕಂಥದ್ದನ್ನು ಆ ಪಾದ ಇಲ್ಲಿ ನಮಗೆ ಕಲಿಸಿಕೊಡ್ತಾ ಇದೆ ಅನ್ನೋದನ್ನು ಪೋಯೆಟ್ ಅವರು ಹೇಳ್ತಾ ಇದ್ದಾರೆ. ದ ಫೂಟ್ ಈಸ್ ಅ ಮೆಟಾಫರ್, ಅಂದರೆ ಒಂದು ಹೋಲಿಕೆ ಅಂತಕ್ಕಂಥದ್ದು. ಈ ಒಂದು ಫೂಟ್ ಅನ್ನೋದು ಒಂದು ಹೋಲಿಕೆಯಾಗಿದೆ. ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ನೋಡಿ, ಫಾರ್ ಆಲ್ ಪೀಪಲ್, ಈ ಭೂಮಿಯ ಮೇಲೆ ಇರ್ತಕ್ಕಂತಹ ಎಲ್ಲ ಜಗತ್ತಿನ ಜನಗಳೇನಿದ್ದಾರೋ ಅವರೆಲ್ಲರನ್ನ ಈ ಒಂದು ಪಾದ ಇಂಡಿಕೇಟ್ ಮಾಡ್ತಾ ಇದೆ. ಆ್ಯಂಡ್ ದೇರ್ ಶೇರ್ಡ್ ಸ್ಟ್ರಗಲ್ಸ್. ಎಸ್, ಏನೆಲ್ಲ ತೊಂದರೆಗಳನ್ನು ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೇವೋ ಅದನ್ನು ಇಲ್ಲಿ ಪೋಯಿಟ್ ಆ ಒಂದು ಫೂಟ್ಗೆ ಕಂಪೇರ್ ಮಾಡ್ತಾ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಇಟ್ಸ್ ಜರ್ನಿ ಈಸ್ ಸಿಂಪಲ್ ಬಟ್ ಯೂನಿವರ್ಸಲ್, ಸಮಥಿಂಗ್ ಎವ್ರಿ ಒನ್ ಕ್ಯಾನ್ ರಿಲೇಟ್ ಟು. ಎಸ್, ಈ ಭೂಮಿ ಮೇಲೆ ವಾಸಿಸ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಅಂದರೆ ಯೂನಿವರ್ಸಲ್ ಅಂತ ಒಂದು ಪದ ಇದೆ ನೋಡಿ, ಅಂದರೆ ಇದು ಯಾರೋ ಒಬ್ಬರಿಗೆ ಅಪ್ಲೈ ಆಗೋದಿಲ್ಲ. ಇಟ್ ರಿಲೇಟ್ ಟು ಎವ್ರಿಬಡಿ, ದ ಪೀಪಲ್ ಹೂ ಆರ್ ಲಿವಿಂಗ್ ಆನ್ ದ ಅರ್ತ್, ಎವ್ರಿಬಡಿ ಆರ್ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್ಸ್ ಅಂತೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ವಿ ಶುಡ್ ಮೂವ್ ಫಾರ್ವರ್ಡ್ ಇನ್ ಅವರ್ ಲೈಫ್ ಈವನ್ ದೋ ವಿ ಫೇಸ್ ಮೆನಿ ಡಿಫಿಕಲ್ಟೀಸ್. ಯಾವುದೇ ತೊಂದರೆಗಳನ್ನು ಎದುರಿಸಿದ್ರು ಕೂಡ ನಾವು ಮುಂದೆ ಸಾಗಬೇಕು ಅಂತ ಪೋಯಿಟ್ ಹೇಳ್ತಾರೆ. ದ ಸ್ಕಾರ್ಸ್ ನೋಡಿ ವಿದ್ಯಾರ್ಥಿಗಳೇ, ಸ್ಕಾರ್ಸ್ ಅಂದರೆ ಒಂದು ಗಾಯದ ಗುರುತುಗಳು. ಏನು ನಮ್ಮ ಪಾದಗಳು ನಡೆದುಕೊಂಡು ಹೋಗಬೇಕಾದ್ರೆ ಏನಾದರೂ ಕಲ್ಲುಗಳಿಂದ ಚೂರಿಂದ ಕತ್ತರಿಸಿದ್ರೆ ಗಾಯದ ಗುರುತುಗಳು ಉಳಿತಾವಲ್ವಾ, ಅದನ್ನೇ ಇಲ್ಲಿ ಸ್ಕಾರ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕ್ಯಾಲಸಸ್ ಅಂದರೆ ಏನು ರಫ್ ಆಗಿ ನಮ್ಮ ಪಾದ ಹರಿದು ಹೋಗಿರುತ್ತೋ ಮತ್ತು ಗಾಯದ ಗುರುತುಗಳು ಉಳ್ಕೊಂಡಿರ್ತವೋ ಅದೇ ಅಂತೇಳಿ ಅರ್ಥ ಮಾಡ್ಕೊಳ್ಳೋಣ. ಆನ್ ದ ಫೂಟ್ ಶೋ ದ ಮಾರ್ಕ್ಸ್ ಆಫ್ ಟೈಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಎಸ್, ಆ ಒಂದು ಗಾಯದ ಗುರುತುಗಳಿರ್ಬೋದು ಮತ್ತು ಆ ಒಂದು ರಫ್ ಆಗಿರ್ತಕ್ಕಂತಹ ಚರ್ಮ ಇರ್ಬೋದು. ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಒಂದು ಟೈಮನ್ನು ಮತ್ತು ನಮ್ಮ ಜೀವನದಲ್ಲಿ ಆದಂತಹ ಅನುಭವಗಳನ್ನು ಅದು ತೋರಿಸಿಕೊಡುತ್ತೆ. ಅಂದರೆ ಚಿಕ್ಕ ಮಗುವಾಗಿದ್ದಾಗ ಕೋಮಲವಾಗಿರುತ್ತೆ, ಆ ಮಗುವಿಗೆ ಲೈಫಲ್ಲಿ ಯಾವುದೇ ಒಂದು ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ. ಬಟ್ ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾನೆ. ವ್ಯಕ್ತಿ ತಿರುಗಾಡಿದ ಹಾಗೆ, ಜಗತ್ತಿನಲ್ಲಿ ಸುತ್ತಾಡಿದ ಹಾಗೆ ಅವನು ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತಾನೆ. ಅವನು ಒಂದು ಮೆಚುರಿಟಿಯನ್ನು ಪಡಿತಾನೆ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡ್ತೇವೆ ಈ ಒಂದು ಸ್ಕಾರ್ಸ್ ಮತ್ತು ಕ್ಯಾಲಸಸ್. ಈ ರೀತಿಯಾಗಿ ನಮ್ಮ ಪೋಯೆಟ್ ನೆರುಡಾ ಅವರು ಫೈಂಡ್ಸ್ ಬ್ಯೂಟಿ ಇನ್ ದ ಫೂಟ್ ಸ್ಟ್ರೆಂತ್. ಎಸ್, ಆ ಒಂದು ಪಾದದಲ್ಲಿರ್ತಕ್ಕಂತಹ ಶಕ್ತಿಯನ್ನು ಅವರು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಆ್ಯಂಡ್ ಪರ್ಸಿವರೆನ್ಸ್ ಅಂದರೆ ಏನೇ ಕಷ್ಟ ಬಂದರೂ ತಾಳಿಕೊಳ್ತಕ್ಕಂತಹ ಶಕ್ತಿ ಈ ಒಂದು ಪಾದಗಳಿಗಿದೆ. ಅದನ್ನೆಲ್ಲ ಸಹಿಸಿಕೊಂಡು ಲೈಫನ್ನು ಮುಂದೆ ಸಾಗೋ ಹಾಗೆ ಈ ಪಾದಗಳು ಮಾಡ್ತವೆ ಅಂತ ಪೋಯೆಟ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಕೊನೆ ಪಾಯಿಂಟ್ ನೋಡಿ, ದ ಪೋಯಮ್ ಎಂಡ್ಸ್ ಬೈ ಆನರಿಂಗ್ ದ ಫೂಟ್ ಫಾರ್ ಕ್ಯಾರಿಂಗ್ ಅಸ್ ಥ್ರೂ ಲೈಫ್ಸ್ ಅಪ್ ಆ್ಯಂಡ್ ಡೌನ್ಸ್. ಎಸ್, ನಮ್ಮ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಏನು ಬರ್ತಾವೋ, ಅಂದರೆ ಏರಿಳಿತಗಳು, ಅಂದರೆ ಸಕ್ಸಸ್ ಬರ್ಬೋದು, ಫೇಲ್ಯೂರ್ ಬರ್ಬೋದು, ಇವೆಲ್ಲವನ್ನು ಎದುರಿಸಿ ನಾವು ಯಾವ ರೀತಿ ಮುಂದೆ ಸಾಗಬೇಕು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಮೆಸೇಜನ್ನು ಪೋಯೆಟ್ ಕೊಡ್ತಾ ಈ ಒಂದು ಪೋಯಮನ್ನು ಮುಗಿಸ್ತಾರೆ ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಪೋಯಮ್ನ ಸಮರಿ ಬೇಕು ಅಂದರೆ ಆ ಸಮರಿಯನ್ನು ಯಾವುದು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಐ ವಿಲ್ upload that video very soon. Thank you for watching. Take care and keep learning. All the best for your examination.